ಹಲೋ. ಓಹೋ, ನೀನು ದೇವದಾಸ್. ಪ್ರೀತಿಗೋಸ್ಕರ ನೀನು ಏನು ಬೇಕಾದ್ರೂ ಮಾಡ್ತೀಯಲ್ಲ? ಈ ಸಮುದ್ರದಲ್ಲಿ ಲೀನವಾಗ್ಬಿಡ್ತೀಯಲ್ಲ? ಹುಡುಗಿರು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ನೀವು ಕಣ್ಣು ಬಿಟ್ಕೊಂಡು ನೋಡಿದ್ರೆ ನಾವು ದೊಡ್ಡದಾಗ ಹಲಕಿರಿಬೇಕು. ನೀವೊಂದು ಸಣ್ಣ ಸಹಾಯ ಮಾಡಿದ್ರೆ ಸಾಯೋವರೆಗೂ ಪ್ರೀತಿಸ್ಬೇಕು. ನಿಮ್ಮ ಹುಡುಗಾಟಕ್ಕೆ ನಾವು ಆಟದ ಬೊಂಬೆಗಳು. ನಿಮ್ಮ ಮನಸ್ಸು ಬಂದ ತಕ್ಷಣ ಪ್ರೀತಿ ಮಾಡ್ತೀರಾ. ಆದ್ರೆ ಹುಡುಗಿರ ಅಭಿಪ್ರಾಯನೂ ಕೇಳೋದ್ ಬೇಡ್ವಾ? ನಾನೇನೋ ಮಾಡಿದ್ದೆ ನಿನಗೆ? ನಿನ್ನ ಹಿಂದೆ ಸುತ್ತಿದ್ನಾ? ನೀ ನನಗೆ ಇಷ್ಟ ಅಂತ ಹೇಳಿದ್ನಾ? ನೀವು ಹುಡುಗಿರನ್ನ ನೋಡಿದ್ರೆ ಏನೆಲ್ಲ ಕೀಟ್ಲೆ ಮಾಡ್ತೀರಾ? ಅದು ನಮ್ಗೆ ಎಷ್ಟು ಕಿರಿಕಿರಿ ಆಗುತ್ತೆ ನಿನಗ್ ಗೊತ್ತಾ? ಅವತ್ತು ಕೃತಜ್ಞತೆಗೋಸ್ಕರ ಒಂದು ಹೂ ಕೊಟ್ಟೆ. ಹೂವನ್ನ ಯಾವ ಅರ್ಥದಲ್ಲಿ ಬೇಕಾದ್ರೂ ಕೊಡಬಹುದು. ಪ್ರೀತಿ ಅಂತ ಪ್ರೀತಿ. ನಿನ್ನ ವರ್ತನೆ ನನ್ನ ಮೇಲೆ ಎಂಥ ಪರಿಣಾಮ ಬೀರಿದೆ ಅಂತ ಗೊತ್ತಾ? ನನಗೆ ಓದೋಕ್ಕಾಗ್ತಿಲ್ಲ, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಮನೇಲಿ ನೆಮ್ಮದಿಯಾಗಿ ಇರೋದಕ್ಕಾಗ್ತಿಲ್ಲ. ನಿನ್ನ ಮನಸ್ಸಿನಿಂದ ಕಿತ್ತು ಹಾಕೋಣ ಅಂದ್ರೆ ಕೈಗೆ ಸಿಕ್ಕಲ್ಲ. ಕಣ್ಣಿಂದ ನೋಡ್ಬಾರ್ದು ಅನ್ಕೊಂಡ್ರೆ ನೆನಪಿನಲ್ಲಿ ಕಾಡಿಸ್ತಾ ಇದೀಯ. ನಾನೊಂದು ಸಂಪ್ರದಾಯಸ್ಥ ಮನೆ ಹುಡುಗಿ. ನನ್ನ ಮದುವೆ ಬಗ್ಗೆ ತೀರ್ಮಾನ ತಗೊಳ್ಳೋದು ನನ್ನ ತಂದೆ ತಾಯಿ. ಅದನ್ನ ತಡೆಯೋದಕ್ಕೆ ನೀನ್ ಯಾರು? ಏಯ್, ನಿನಗೋಸ್ಕರ ನಾನು ಈ ಎಲ್ಲ ಬಂಧನನ್ನು ಕಳಿಸ್ಕೊಂಡು ಹೊರಗೆ ಬರ್ಬೇಕಾ? ನೀನು ಮಾಡಿದ ತಪ್ಪಿಗೆ ಶಿಕ್ಷೆ ಏನು ಗೊತ್ತಾ? I love you. I love you, Ravi. I love you. I love you. I love you, Ravi. ಸದಾನಂದ, ಸುಮಿತ್ರಾ, ಸುಮಿತ್ರಾ, ಬಂದಿರಿ. ಏನು? ನೋಡು. ಲಕ್ಷ್ಮಿ. ಅಪ್ಪ, ಆಶೀರ್ವಾದ ಮಾಡಿ. ನಿಂತ್ಕೋ. ಏನು ಅಂತ ಆಶೀರ್ವಾದ ಮಾಡ್ಲಿ? ನನ್ನ ಮನೆ ಮಾನ ಮರ್ಯಾದೆ ಉಳಿಸಕ್ ಬಂದಿದ್ಯಾ ಅಂತ ಆಶೀರ್ವಾದ ಮಾಡ್ಲಾ? ಇಲ್ಲ ಬದುಕಿದ್ದ ಹಾಗೆ ಈ ಅಪ್ಪನ ದೇಹಕ್ಕೆ ಕೊಳ್ಳಿಡೋಕ್ ಬಂದಿದ್ಯಾ ಅಂತ ಆಶೀರ್ವಾದ ಮಾಡ್ಲಾ? ಅಪ್ಪ, ಮಗಳ ಭವಿಷ್ಯಕ್ಕೆ ಆಶೀರ್ವಾದ ಮಾಡಿ ಅಂದ್ರೆ ಅಪಶಕನ ನುಡಿತೀರಾ? ಅಪಶಕುನ ನುಡಿದೆ? ನೀನ್ ಮಾಡಿರೋ ಘನಂದಾರಿ ಕೆಲ್ಸಕ್ಕೆ ಅಕ್ಷತ ಹಾಕಿ ಮಂಗಳಾರತಿ ಮಾಡಿ ಮನೆ ಒಳಗಡೆ ಕರ್ಕೋಬೇಕಾಗಿತ್ತ? ಎಲ್ರು ಕಳ್ಕೊಂಡವಳಾಗಿ ಮದುವೆ ಮಾಡ್ಕೊಂಡು ಮನೆ ಒಳಗಡೆ ಬಂದಿದ್ಯಲ್ಲ, ನಮ್ಮನ್ನೆಲ್ಲ ಜೀವಂತವಾಗಿ ಸುಟ್ಟು ಈ ಮನೆನ ಸ್ಮಶಾನ ಮಾಡ್ಬೇಕು ಅಂತಾನ? ಚಿಚಿ, ನಿನ್ನಂತ ಮಗಳು ಹುಟ್ಟುವಾದಾಗಿತ್ತು ನನಗೆ. ಸುಮಿತ್ರಾ, ಅವಳ ಹತ್ರ ಏನೇ ಮಾತಾಡ್ತೀಯ? ನನ್ನ ಮಗಳು ನನ್ನ ಭಾವನೆಗಳ ಪ್ರತಿರೂಪ ಅಂತ ತಿಳಿದಿದ್ದೆ. ಗುಣಗಳು ಸಂಸ್ಕಾರದಿಂದ ಬರೋದೇ ಹೊರತು ಬೇರೆ ಯಾವುದರಿಂದಲೂ ಅಲ್ಲ ಅಂತ ನನ್ನ ಮಗಳ ಬಗ್ಗೆ ಬೇರೆಯವರ ಹತ್ರ ಎಲ್ಲ ಭಾಷಣ ಬಿಗಿತಾ ಇದ್ದೆ. 20 ವರ್ಷದ ನನ್ನ ನಂಬಿಕೆನ ಒಂದೇ ಕ್ಷಣದಲ್ಲಿ ಸುಟ್ಟು ಬೂದಿ ಮಾಡಿಬಿಟ್ಲು. ಲಕ್ಷ್ಮಿ, ಲಕ್ಷ್ಮಿ, ಯಾಕೆ ಮಾಡ್ಬಿಟ್ಟೆ ಮಗಳೇ? ನೀನಿನ್ನು ಸಣ್ಣ ಹುಡುಗಿ, ಮುಂದಾಲೋಚನೆ ಇಲ್ಲದೆ ಈ ತಪ್ಪು ಮಾಡಿರ್ಬೇಕು. ನೋಡು, ನೀ ಕಟ್ಕೊಂಡಿರೋ ಈ ತಾಳಿನ ಮೊದಲು ಕಿತ್ತು ಬಿಸಾಕ್ಬಿಡು, ಕಿತ್ತು ಬಿಸಾಕ್ಬಿಡು. ದೇವಾಲಯ ತರ ಇರೋ ಈ ಮನೇಲಿ ಸಂಸ್ಕೃತಿನೇ ತುಂಬಿದೆ ಅಂತ ಇಡೀ ಊರೇ ಮಾತಾಡತ್ತೆ. ತಾಳಿನೇ ದೇವರು ಅಂತ ನಂಬಿಕೊಂಡಿರೋ ಗೃಹಲಕ್ಷ್ಮಿ ಇರೋ ಈ ಮನೇಲಿ ನಿಮ್ಮಂತವ್ರ ಬಾಯಿನಲ್ಲಿ ತಾಳಿ ಕಿತ್ತು ಅಂತ ಮಾತು ಬರಬಾರ್ದು. ನೋಡಿ, ಯಾವ ಶಾಸ್ತ್ರದಲ್ಲೂ ವೇದದಲ್ಲೂ ಪ್ರೀತಿಸೋರ್ ಮದುವೆ ಆಗಬಾರ್ದು ಅಂತ ಹೇಳಿಲ್ಲ.
ವೇದ ಶಾಸ್ತ್ರದ ಬಗ್ಗೆ ಮಾತಾಡೋಕೆ ನಿನಗೇನೋ ಯೋಗ್ಯತೆ ಇದೆ? ಅವಳು ನನ್ನ ಮಗಳು. ಅವಳ ತಲೆ ಕೆಡಿಸಿ ನನ್ನ ಹೆಸರನ್ನ ಹಾಳು ಮಾಡಬೇಕು ಅಂತ ಬಂದಿದ್ಯಾ? ನಡೆಯೋ ಆಚೆ. ನಡೆಯೋ. ನೀವು ತಿಳ್ಕೊಂಡಿರೋ ಹಾಗೆ ನಾನಿನ್ನು ಸಣ್ಣ ಹುಡುಗಿ ಅಲ್ಲ. ನನ್ನ ಭವಿಷ್ಯದ ಬಗ್ಗೆ ನಿರ್ಧಾರ ತಗೊಳ್ಳೋ ಜ್ಞಾನ ನನಗಿದೆ. ಜ್ಞಾನ ನಿನಗಿದೆ ಅಲ್ಲ? ನನ್ನ ಮಗಳ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋ ಪರಿಜ್ಞಾನ ನನಗಿಲ್ಲ. 20 ವರ್ಷದ ನನ್ನ ಪ್ರೀತಿ ಎಲ್ಲ ಮರೆತು ಬಿಟ್ಟೆ ಅಲ್ಲ? ಇನ್ನು ನಾನು ಯಾಕೆ ಬೇಕು ನಿನಗೆ? ಜನಗಳಿಂದ ಥೂ ಛೀ ಅನ್ನಿಸ್ಕೊಳ್ಳೋಕೆ ನಾನ್ ತಾನೇ ಯಾಕೆ ಬದುಕಿರಬೇಕು? ಬೇಡ ನನಗೆ. No. ಅಬ್ಬಾ, ಏನು ಅರ್ಜೆಂಟಾ ಮಾತಾಡ್ಬೇಕು ಅಂದಿಲ್ಲ, ಓಡೋಡಿ ಬಂದೆ. ಆಯಾಸ ಆಗೋಯ್ತು. ವಿಷಯ ರವಿ, ನಾವೇನೋ ತಿಳಿದೇ ಪ್ರೀತಿಸಿದ್ವಿ. ಈಗ ಅದನ್ನ ಮರ್ತು ಬಿಡು. ರವಿ, ನಾನೇನನ್ನ ಲವ್ ಮಾಡೋವರೆಗೂ ನನಗಿದೆಲ್ಲ ಏನು ಅನ್ನಿಸ್ಲಿಲ್ಲ. ಈಗ ಯೋಚನೆ ಮಾಡಿದ್ರೆ ಭಯವಾಗುತ್ತೆ. ಈಗಿದ್ರಿಂದ ಯಾರನ್ನು ಕಳ್ಕೋಬೇಕಾಗುತ್ತೋ ಅಂತ. ರವಿ, ನಮ್ಮನೇಲಿ ನಮ್ಮಪ್ಪ ಹೇಳ್ದಾಗೇನೆ ಎಲ್ಲ ನಡೆಯೋದು. ನಾನಾಗ್ಲಿ ನಮ್ಮಮ್ಮ ಆಗ್ಲಿ ಒಂದು ದಿವಸನೂ ನಮ್ಮಪ್ಪನ ಎದುರು ನಿಂತು ಮಾತಾಡಿಲ್ಲ. ನಮ್ಮಪ್ಪ ನಮ್ಮನ್ನ ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ. ಈ ವಿಷಯ ಗೊತ್ತಾಗಿ ನಮ್ ತಂದೆ ಏನಾದ್ರೂ ಅನಾಹುತ ಮಾಡ್ಕೊಂಡ್ರೆ? ಫಾದರ್ ಸೆಂಟಿಮೆಂಟ್. ನೀನು ನಿಮ್ಮಪ್ಪನೇ ಲವ್ ಮಾಡ್ಕೋ. ನೋಡು, ನಾನು ಇಷ್ಟು ದಿನ ಹುಡುಗಾಟಿಕೆಲ್ಲಿದ್ದೆ. ನೀನು ಪ್ರೀತಿ ಅನ್ನೋದು ಏನು ಅಂತ ನಾನು ತೋರಿಸ್ಕೊಟ್ಟೆ. ತುಂಬಾ ಥ್ಯಾಂಕ್ಸ್. ಓಕೆ, ನೀನ್ ನನ್ನ ಮರ್ತರು ನಾನೇನ ಮರೆಯೋದಿಲ್ಲ. ನೀನ್ ನನ್ನ ಹೃದಯದಲ್ಲೇ ಇರ್ತೀಯ. ಗುಡ್ ಬಾಯ್. ನನಗೆ ನೀನು ಬೇಕು, ನೀನು ಬೇಕು ರವಿ. ನನಗೆ ನನ್ನ ತಂದೆನೂ ಬೇಕು. ಅಂದ್ರೆ ನಿನಗಿಬ್ರು ಬೇಕು. ನಿಮ್ಮಪ್ಪನ ಒಪ್ಪಿಸಿದ್ರಾಯ್ತು. ಅದಷ್ಟು ಸುಲಭ ಅಲ್ಲ. ಅವ್ರು ಯಾರನ್ನೂ ನಂಬಲ್ಲ. ಅವ್ರು ಅನ್ಕೊಂಡಿದ್ದನ್ನು ಬಿಟ್ಟು ಬೇರೆ ಯಾವುದನ್ನು ಒಪ್ಪಲ್ಲ. ಹಠ ಮಾಡಿದ್ರೆ ಏನು ಉಗ್ರ ನರಸಿಂಹನ ತಾಯಿ? ನೀನು ದೊಡ್ಡ ಯುಗ ಪುರುಷನ ಮಗಳೇ. ಓಕೆ, ನೀ ಭೂಮಿ ಮೇಲೆ ನಿಮ್ಮ ಅಪ್ಪನ ಡೀಟೇಲ್ಸ್ ಗೊತ್ತಿರಂತ ಪುಣ್ಯಾತ್ಮ ಯಾರ ಇದ್ದಾರಾ? ಒಬ್ಬನೇ ಒಬ್ಬ ಇದ್ದಾನೆ. ಅವ್ರ ಅಸಿಸ್ಟೆಂಟ್, ಆಬ್ಸೆಂಟ್ ಮೈಂಡೆಡ್, ಅನಂತು ಅಂತ.